ಬಿಜೆಪಿ ಬಳಿಕ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಫೀಲ್ಡ್ಗಿಳಿದಿದೆ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಹೋರಾಟವನ್ನು ಮಾಡುತ್ತೆ. ಇವತ್ತು ಜೆಡಿಎಸ್ನಿಂದ ವಿಧಾನಸೌಧ ಚಲೋ ಚಳುವಳಿಯನ್ನ ಹಮ್ಮಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಪ್ರತಿಭಟನೆ ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಿಂದ ಆರಂಭ ಆಗುತ್ತೆ. ವಿಧಾನಸೌಧ ಚಲೋ ಸಾಲು ಸಾಲು ಬೆಲೆ ಏರಿಕೆಯನ್ನು ಖಂಡಿಸಿ ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ಗೆ ಆಗಮಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹೋರಾಟದ ಸಿದ್ದತೆಯನ್ನು ಪರಿಶೀಲಿಸಿದ್ದಾರೆ ಜೆಡಿಎಸ್ನ ಯುವ ರಾಜ್ಯಾಧ್ಯಕ್ಷ. ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಿಂದ ಈ ಪ್ರತಿಭಟನೆ ಆರಂಭ ಆಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಸಮರವನ್ನು ಸಾರುತ್ತೆ. ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿ ಈಗ ಪ್ರತಿಭಟನೆಯ ರೂಪುರೇಷೆಗಳು ಮತ್ತೆ ಪೂರ್ವ ಸಿದ್ದತೆಗಳನ್ನು ಗಮನಿಸೋದಕ್ಕೆ ಫ್ರೀಡಂ ಪಾರ್ಕ್ಗೆ ಬಂದಿದ್ದಾರೆ. ಬೃಹತ್ ವೇದಿಕೆ ಸಿದ್ದವಾಗಿದೆ. ಸಾವಿರಾರು ಜನ ಭಾಗಿಯಾಗ್ತಾರೆ. ಇಲ್ಲಿಂದನೇ ವಿಧಾನಸೌಧದವರೆಗೆ ಈ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ನಿರಂತರವಾಗಿ ಬೆಲೆ ಏರಿಕೆಯ ವಿರುದ್ಧ ಈ ಹೋರಾಟವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಜೆಡಿಎಸ್. ಈಗ ಪ್ರತ್ಯೇಕವಾಗಿ ಪ್ರತಿಭಟನೆಗೆ ಹೊರಟಿರೋದು. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಾಗೂ ದರ ಏರಿಕೆಗೆ ವಿರುದ್ಧವಾಗಿ ಜೆಡಿಎಸ್ ಪಕ್ಷ ಇವತ್ತು ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂಥ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಸದ್ಯ ಈಗ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ವೇದಿಕೆ ಹತ್ತ ಬಂದು ತಯಾರಿ ಬಗೆಗೆ ಪರಿಶೀಲನೆಯನ್ನು ಮಾಡಿದ್ರು. ಅವ್ರನ್ನ ಮಾತನಾಡಿಸೋಣ. ಇವತ್ತಿನ ಈ ಒಂದು ಅಭಿಯಾನದ ಬಗ್ಗೆ ಅವ್ರನ್ನ ಕೇಳೋಣ. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹಾಗೆ ಏನೇನು ಇವತ್ತಿನ ತಯಾರಿ ಏನೇನು ನಡೆಯುತ್ತೆ ಅನ್ನೋದು. ಕಳೆದ 2 ವರ್ಷದಿಂದ ಈ ಕಾಂಗ್ರೆಸ್ನ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿಂದ ಇಲ್ಲಿವರೆಗೂ ಕಳೆದ 2 ವರ್ಷದಲ್ಲಿ ನಿರಂತರವಾಗಿ ಹಲವಾರು ರೀತಿಯಲ್ಲಿ ಹಂತವಾಗಿ ಜನಗಳ ಮೇಲೆ ತೆರಿಗೆ ಮೂಲಕ ಇವತ್ತೇನು ಪ್ರೈಸ್ ಹೈಕ್ಗಳನ್ನ ಮಾಡ್ಕೊಂಡಿದ್ದಾರೆ. ನಿರಂತರವಾಗಿ ಜನಗಳ ಜೇಬಿಗೆ ಕತ್ತರಿ ಹಾಕ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಕೇವಲ ಬೆಲೆ ಏರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಭಟನೆ ಆಗಲಿ ಅಭಿಯಾನ ಆಗಲಿ ನಾವು ಚಾಲನೆ ಕೊಟ್ಟಿರ್ತಕ್ಕಂಥದ್ದಲ್ಲ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಭಾವನೆ ಇವತ್ತು ಪ್ರತಿಯೊಬ್ಬ ಕನ್ನಡಿಗ ಅವರ ಮನೆಯಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ಅವರ ಭಾವನೆಗಳಿಗೆ ಸ್ಪಂದಿಸತಕ್ಕಂಥ ಒಂದು ಕೆಲಸವನ್ನ ಇವತ್ತು ಜನತಾದಳ ಪಕ್ಷ ಇಂದಿನಿಂದ ಚಾಲನೆ ಕೊಟ್ಟಿದೆ. ಇದು ಕೇವಲ 1 ದಿನದ ಅಭಿಯಾನ ಅಲ್ಲ. ಇನ್ನ 2 ವರ್ಷನೋ 3 ವರ್ಷನೋ ಎಲ್ಲಿವರೆಗೂ ಈ ಕಾಂಗ್ರೆಸ್ನ ಪಕ್ಷ ಆಡಳಿತದಲ್ಲಿರುತ್ತೆ ಅಲ್ಲಿಯವರೆಗೂ ಕೂಡ ನಿರಂತರವಾಗಿ ನಮ್ಮ ಹೋರಾಟ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಿರಂತರವಾಗಿರುತ್ತೆ. ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಕೊಟ್ಟಂತ ಹೇಳಿಕೆ ಬಹುಶಃ ಅತ್ಯಂತ ಗಂಭೀರವಾಗಿ ನಾವೆಲ್ಲ ಪರಿಗಣನೆಗೆ ತಗೊಳ್ಳಬೇಕಾಗ್ತದೆ. ಈ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಗ್ಯಾರಂಟಿಯ ಒಂದು ಯೋಜನೆಗಳು, ಅದನ್ನ ಬರೆಸೋದಕ್ಕಾಗದೇ ಇದ್ದಿದ್ದಕ್ಕೆ ಅವರು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಜನರು ಹೇಳ್ತಾ ಇರುವಂತದ್ದು. ಮತ್ತೆ ಒಂದು ಸರ್ಕಾರ ದುರಾಡಳಿತ ವ್ಯವಸ್ಥೆ ಆಗೋದಕ್ಕೆ ಕಾರಣ ಏನೇನು ಬೇಕು ಅಂದ್ರೆ ಹನಿ ಟ್ರ್ಯಾಪ್ ಆಗಿರಬಹುದು, ಭ್ರಷ್ಟಾಚಾರ ಆಗಿರಬಹುದು, ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಪಾಸ್ ಮಾಡದೇ ಇರುವಂತದ್ದಾಗಿರ್ಬೋದು. ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಈಗ ದುರಾಡಳಿತ ವ್ಯವಸ್ಥೆಗೆ ಕೈ ಎತ್ತಿ ಹಿಡಿದಿದೆ ಅನ್ನುವಂಥದ್ದು ಜನ ಆಕ್ರೋಶಗೊಂಡಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀವಿ? ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆಗೆ ಸಮರ್ಪಕವಾಗಿ ಪ್ರತಿ ತಿಂಗಳು ಅವರವರ ಖಾತೆಗಳಿಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವನಿಧಿ ಈ ರೀತಿ ಸಾಕಷ್ಟು ವಿಷಯಗಳನ್ನ ಅವರೇ ಪ್ರಸ್ತಾವನೆ ಮಾಡಿದ್ರು. ಬಟ್ ಅಂತಿಮವಾಗಿ ಇವತ್ತು ಎಷ್ಟರ ಮಟ್ಟಕ್ಕೆ ಸಮರ್ಪಕವಾಗಿ ಈ ಗ್ಯಾರಂಟಿಗಳನ್ನ ಪ್ರತಿ ತಿಂಗಳು ಅವ್ರು ಕೊಟ್ಟಿರ್ತಕ್ಕಂಥ ಮಾತು ಜನ ಕೇಳಲಿಲ್ಲ, ಕೊಡ್ಲಿಕ್ಕಾಗಿದ್ಯಾ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಉದ್ಭವ ಆಗಿದೆ. ಸಾಕಷ್ಟು ಬಾರಿ ನಾವು ಪ್ರಶ್ನೆ ಕೇಳಿದ್ದೇವೆ. ಆ ಪ್ರಶ್ನೆಗೆ ಇಲ್ಲಿವರೆಗೂ ಸರ್ಕಾರದ ಕಡೆಯಿಂದ ಯಾವುದೇ ಉತ್ತರ ಬಂದಿಲ್ಲ. 1.5 ಲಕ್ಷ ಜನ ಕಾಂಟ್ರಾಕ್ಟರ್ಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಅದರಲ್ಲಿ ಸಣ್ಣ ಕಾಂಟ್ರಾಕ್ಟರು, ಮಧ್ಯಮದ ಕಾಂಟ್ರಾಕ್ಟರು, 5 ರಿಂದ 50 ಲಕ್ಷ ರೂಪಾಯಿ ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ಕೆಲಸ ಮಾಡಿದ್ದಾರೆ. LOCಗಳು ಬಿಡುಗಡೆ ಆಗಿಲ್ಲ. ಸರ್ಕಾರ ಎಡವಬೇಕಾದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಒಂದು ವಿರೋಧ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷದ ಕರ್ತವ್ಯನೂ ಇದೆ, ಜವಾಬ್ದಾರಿನೂ ಇದೆ. ಆ ಜವಾಬ್ದಾರಿನ ನಾವು ನಿರ್ವಹಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂತಹ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿ ಬಳಿಕ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಫೀಲ್ಡ್ಗಿಳಿದಿದೆ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಹೋರಾಟವನ್ನು ಮಾಡುತ್ತೆ. ಇವತ್ತು ಜೆಡಿಎಸ್ನಿಂದ ವಿಧಾನಸೌಧ ಚಲೋ ಚಳುವಳಿಯನ್ನ ಹಮ್ಮಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಪ್ರತಿಭಟನೆ ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಿಂದ ಆರಂಭ ಆಗುತ್ತೆ. ವಿಧಾನಸೌಧ ಚಲೋ
ಸಾಲು ಸಾಲು ಬೆಲೆ ಏರಿಕೆಯನ್ನು ಖಂಡಿಸಿ ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ಗೆ ಆಗಮಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹೋರಾಟದ ಸಿದ್ಧತೆಯನ್ನು ಪರಿಶೀಲಿಸಿದ್ದಾರೆ ಜೆಡಿಎಸ್ನ ಯುವ ರಾಜ್ಯಾಧ್ಯಕ್ಷ. ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಿಂದ ಈ ಪ್ರತಿಭಟನೆ ಆರಂಭ ಆಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಸಮರವನ್ನ ಸಾರುತ್ತೆ. ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿ ಈಗ ಪ್ರತಿಭಟನೆಯ ರೂಪುರೇಷೆಗಳು ಮತ್ತೆ ಪೂರ್ವ ಸಿದ್ಧತೆಗಳನ್ನ ಗಮನಿಸೋದಕ್ಕೆ ಫ್ರೀಡಂ ಪಾರ್ಕ್ಗೆ ಬಂದಿದ್ದಾರೆ. ಬೃಹತ್ ವೇದಿಕೆ ಸಿದ್ಧವಾಗಿದೆ. ಸಾವಿರಾರು ಜನ ಭಾಗಿಯಾಗ್ತಾರೆ. ಇಲ್ಲಿಂದನೇ ವಿಧಾನಸೌಧದವರೆಗೆ ಈ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ನಿರಂತರವಾಗಿ ಬೆಲೆ ಏರಿಕೆಯ ವಿರುದ್ಧ ಈ ಹೋರಾಟವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಜೆಡಿಎಸ್. ಈಗ ಪ್ರತ್ಯೇಕವಾಗಿ ಪ್ರತಿಭಟನೆಗೆ ಹೊರಟಿರೋದು. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಾಗೂ ದರ ಏರಿಕೆಗೆ ವಿರುದ್ಧವಾಗಿ ಜೆಡಿಎಸ್ ಪಕ್ಷ ಇವತ್ತು ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂಥ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಸದ್ಯ ಈಗ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ವೇದಿಕೆ ಹತ್ತ ಬಂದು ತಯಾರಿ ಬಗೆಗೆ ಪರಿಶೀಲನೆಯನ್ನು ಮಾಡಿದ್ರು. ಅವ್ರನ್ನ ಮಾತನಾಡಿಸೋಣ. ಇವತ್ತಿನ ಈ ಒಂದು ಅಭಿಯಾನದ ಬಗ್ಗೆ ಅವ್ರನ್ನ ಕೇಳೋಣ. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹಾಗೆ ಏನೇನು ಇವತ್ತಿನ ತಯಾರಿ ಏನೇನು ನಡೆಯುತ್ತೆ ಅನ್ನೋ. ಕಳೆದ 2 ವರ್ಷದಿಂದ ಈ ಕಾಂಗ್ರೆಸ್ನ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿಂದ ಇಲ್ಲಿವರೆಗೂ ಕಳೆದ 2 ವರ್ಷದಲ್ಲಿ ನಿರಂತರವಾಗಿ ಹಲವಾರು ರೀತಿಯಲ್ಲಿ ಹಂತವಾಗಿ ಜನಗಳ ಮೇಲೆ ತೆರಿಗೆ ಮೂಲಕ ಇವತ್ತೇನು ಪ್ರೈಸ್ ಹೈಕ್ಗಳನ್ನ ಮಾಡ್ಕೊಂಡಿದ್ದಾರೆ. ನಿರಂತರವಾಗಿ ಜನಗಳ ಜೇಬಿಗೆ ಕತ್ತರಿ ಹಾಕ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ನ ಸರ್ಕಾರ ಮಾಡ್ತಾ ಇದೆ. ಇದು ಕೇವಲ ಬೆಲೆ ಏರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಭಟನೆ ಆಗಲಿ ಅಭಿಯಾನ ಆಗಲಿ ನಾವು ಚಾಲನೆ ಕೊಟ್ಟಿರ್ತಕ್ಕಂಥದ್ದಲ್ಲ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಭಾವನೆ ಇವತ್ತು ಪ್ರತಿಯೊಬ್ಬ ಕನ್ನಡಿಗ ಅವರ ಮನೆಯಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ಅವರ ಭಾವನೆಗಳಿಗೆ ಸ್ಪಂದಿಸತಕ್ಕಂಥ ಒಂದು ಕೆಲಸವನ್ನ ಇವತ್ತು ಜನತಾದಳ ಪಕ್ಷ ಇಂದಿನಿಂದ ಚಾಲನೆ ಕೊಟ್ಟಿದೆ. ಇದು ಕೇವಲ 1 ದಿನದ ಅಭಿಯಾನ ಅಲ್ಲ. ಇನ್ನ 2 ವರ್ಷನೋ 3 ವರ್ಷನೋ ಎಲ್ಲಿವರೆಗೂ ಈ ಕಾಂಗ್ರೆಸ್ನ ಪಕ್ಷ ಆಡಳಿತದಲ್ಲಿರುತ್ತೆ ಅಲ್ಲಿಯವರೆಗೂ ಕೂಡ ನಿರಂತರವಾಗಿ ನಮ್ಮ ಹೋರಾಟ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಿರಂತರವಾಗಿರುತ್ತೆ. ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಕೊಟ್ಟಂತ ಹೇಳಿಕೆ ಬಹುಶಃ ಅತ್ಯಂತ ಗಂಭೀರವಾಗಿ ನಾವೆಲ್ಲ ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಈ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಗ್ಯಾರಂಟಿಯ ಒಂದು ಯೋಜನೆಗಳು, ಅದನ್ನ ಬರೆಸೋದಕ್ಕಾಗದೇ ಇದ್ದಿದ್ದಕ್ಕೆ ಅವರು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಜನರು ಹೇಳ್ತಾ ಇರುವಂತದ್ದು. ಮತ್ತೆ ಒಂದು ಸರ್ಕಾರ ದುರಾಡಳಿತ ವ್ಯವಸ್ಥೆ ಆಗೋದಕ್ಕೆ ಕಾರಣ ಏನೇನು ಬೇಕು ಅಂದ್ರೆ ಹನಿ ಟ್ರ್ಯಾಪ್ ಆಗಿರಬಹುದು, ಭ್ರಷ್ಟಾಚಾರ ಆಗಿರಬಹುದು, ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಪಾಸ್ ಮಾಡದೇ ಇರುವಂತದ್ದಾಗಿರ್ಬೋದು. ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಈಗ ದುರಾಡಳಿತ ವ್ಯವಸ್ಥೆಗೆ ಕೈ ಎತ್ತಿ ಹಿಡಿದಿದೆ ಅನ್ನುವಂಥದ್ದು ಜನ ಆಕ್ರೋಶಗೊಂಡಿದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ? ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆಗೆ ಸಮರ್ಪಕವಾಗಿ ಪ್ರತಿ ತಿಂಗಳು ಅವರವರ ಖಾತೆಗಳಿಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವನಿಧಿ ಈ ರೀತಿ ಸಾಕಷ್ಟು ವಿಷಯಗಳನ್ನ ಅವರೇ ಪ್ರಸ್ತಾವನೆ ಮಾಡಿದ್ರು. ಬಟ್ ಅಂತಿಮವಾಗಿ ಇವತ್ತು ಎಷ್ಟರ ಮಟ್ಟಕ್ಕೆ ಸಮರ್ಪಕವಾಗಿ ಈ ಗ್ಯಾರಂಟಿಗಳನ್ನ ಪ್ರತಿ ತಿಂಗಳು ಅವ್ರು ಕೊಟ್ಟಿರ್ತಕ್ಕಂಥ ಮಾತು ಜನ ಕೇಳಲಿಲ್ಲ, ಕೊಡ್ಲಿಕ್ಕೆ